ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ನಾನು ಬಸ್ ಸ್ಟ್ಯಾಂಡಲ್ಲಿದ್ದೀನಿ, ಗೋಕರ್ಣ ಬಸ್ ಸ್ಟ್ಯಾಂಡಲ್ಲಿ. ಸ್ವಲ್ಪ ಕುಮಟಾಕ್ಕೆ ಹೋಗಿ ಬರಬೇಕಂತ ಹೇಳಿ ಬಂದಿದ್ದೀನಿ. ಈಗ ನೋಡಿ, ಕುಮಟಾ ಬಸ್ ಬಿಡ್ತು ಇಲ್ಲಿಂದ. ಕುಮಟಾಕ್ಕೆ ಸ್ವಲ್ಪ ತಾಲೂಕು ಕಚೇರಿಗೆ ನಮ್ಮ ತಾಯಿಯವ್ರದ್ದು ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ಹೋಗ್ತಾ ಇದ್ದೀನಿ ನೋಡಿ. ಹಾಗೆ ವಿಡಿಯೋ ಮಾಡಿಕೊಂಡು ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಏನಾದರೂ ತಪ್ಪಿದ್ರೂ ಕೂಡ ತಿಳಿಸಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಬಸ್ ಬಿಟ್ಟಿದೆ. ಹೀಗೆ ಎಲ್ಲನೂ ತೋರಿಸ್ತಾ ನಿಮಗೆ ಹೋಗ್ತಾ ಇದ್ದೀನಿ ನೋಡಿ. ಈ ಕಡೆ ನೋಡಿ, ಎಲ್ಲ ಮನೆಗಳಿವೆ. ಒಂದೊಂದು ತೋಟದಲ್ಲಿ ಒಂದೊಂದು ಮನೆಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡಿ. ಹಂಚಿನ ಮನೆ, RCC ಮನೆ, ಎಲ್ಲ ಥರ ಮನೆಗಳು ಇವೆ ನೋಡಿ. ಈಗ ಕಟ್ಟಿರೋದೆಲ್ಲ RCC ಮನೆ. ಮೊದಲಿನ ಮನೆ ಎಲ್ಲ ಹಂಚಿನ ಮನೆ. ಅದರಲ್ಲಿ ತೋಟ ನೋಡಿ, ಒಂದೊಂದು ಮನೆ ಇದ್ದು ಅಲ್ಲಿ ಒಂದೊಂದು ತೋಟ ಇರುತ್ತೆ. ವಾತಾವರಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ರೋಡ್ ಸೈಡು, ಹೀಗಾಗಿ ಮನೆಗಳು ಎಲ್ಲ ಸ್ವಲ್ಪ ಹತ್ರ ಇದೆ. ಎಲ್ಲ ಅಂಗಡಿ ಮನೆಗಳು ಎಲ್ಲ ಹತ್ರ ಇದೆ. ಹಾಗೆ ಒಳಗಡೆ ಊರಲ್ಲಾದರೆ ದೊಡ್ಡ ತೋಟದಲ್ಲಿ ಒಂದೊಂದೇ ಮನೆ ಇರುತ್ತೆ ಜಾಸ್ತಿಯಾಗಿ. ಇದು ಶಾಲೆ ನೋಡಿ, ಗೌರ್ಮೆಂಟ್ ಶಾಲೆ, ಗೋಕರ್ಣ ಗೌರ್ಮೆಂಟ್ ಶಾಲೆ ನೋಡಿ. ಅದು 1ರಿಂದ 7ನೇ ತರಗತಿಯವರೆಗೂ ಇರುತ್ತೆ ಅಲ್ಲಿ ನೋಡಿ. ಈಗ ಕಟ್ಟಿರುವ ಮನೆಯು ಎಲ್ಲ ಕರಾವಳಿ ಸೈಡ್ ಎಲ್ಲ ಇದೇ ರೀತಿ ಇರುತ್ತೆ ನೋಡಿ. ವಾತಾವರಣ ಎಲ್ಲ ಇಲ್ಲಿ ಸ್ಟಾಪ್ ಇದೆ, ನಿಂತಿದೆ ಬಸ್ಸು ನೋಡಿ. ಈ ಥರ ಇರುತ್ತೆ ನೋಡಿ ಈ ಕಡೆ ಎಲ್ಲ ಊರು. ಈಗೀಗ ಒಳ್ಳೊಳ್ಳೆ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಆಗ್ತಾ ಇವೆ. ದೊಡ್ಡ ಹೋಟೆಲ್ಗಳು, ರೂಮ್ಸ್ಗಳು ತುಂಬಾ ಆಗಿದ್ದಾವೆ ಗೋಕರ್ಣದಲ್ಲಿ. ಈಗೀಗಂತೂ ಸಿಕ್ಕಾಪಟ್ಟೆ ಆಗಿದ್ದಾವೆ. ಮೊದಲೆಲ್ಲ ಇರಲಿಲ್ಲ ಅಷ್ಟು, ಎಲ್ಲಾದರೂ ಒಂದೊಂದಿತ್ತು. ಈಗ ತುಂಬಾ ಬೆಳೆದಿದೆ ಅನ್ಬೋದು. ಮೊದಲೆಲ್ಲ ಚಿಕ್ಕದಾಗಿತ್ತು ಊರು, ಈಗೆಲ್ಲ ಬೆಳೀತಾ ಇದೆ. ತುಂಬ ಸುಧಾರಣೆಯೂ ಕೂಡ ಆಗಿದೆ ನೋಡಿ. ಈ ಥರ ಎಲ್ಲ ಇದೆ ನೋಡಿ. ನಿಮಗೆ ಹೇಗನ್ನಿಸ್ತು ಈ ವಾತಾವರಣ? ಗಿಡಗಳು, ಹೊಲಗಳು, ಗದ್ದೆ ನೋಡಿ. ಇವೆಲ್ಲ ಭತ್ತ ಹಾಕಿರ್ತಾರೆ. ಅಲ್ಲಲ್ಲೆಲ್ಲ ಗದ್ದೆಗಳು. ನಾವು ಇಲ್ಲಿ ಗದ್ದೆಗಳು ಅಂತ ಕರಿತೀವಿ, ನೀವೇನಂತ ಕರಿತೀರಾ? ಇದು ನೋಡಿ ಕಾಲೇಜು, ಹೋಟೆಲ್ಗಳು, ಕಾಲೇಜ್ಗಳು. ಗೋಕರ್ಣದಿಂದ ಈಗ ಎಷ್ಟೋ ಹೊರಗಡೆ ಬಂದಿದ್ದೀವಿ. ಇಲ್ಲೆಲ್ಲ ಇವೆ ನೋಡಿ ಹೋಟೆಲ್ಗಳೆಲ್ಲ ನೋಡಿ. ನೇಚರ್ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಮತ್ತೆ ಹೇಳಬೇಕು ಅನಿಸುತ್ತೆ. ಆದರೆ ನಮ್ಮ ವ್ಯೂವರ್ಸ್ಗಳಿಗೆಲ್ಲ ಬೇಜಾರಾಗುತ್ತೆ. ಅದನ್ನೇ ಹೇಳ್ತೀರಾ, ಎಷ್ಟು ಸಲ ಹೇಳ್ತೀರಾ ಅನ್ಕೋಬಹುದು. ಆದರೆ ನನಗೆ ಎಷ್ಟು ಹೇಳಿದರೂ ನೇಚರ್ ಬಗ್ಗೆ ಮತ್ತು ಹೇಳಬೇಕು ಅಂತ ಅನಿಸುತ್ತೆ. ಇದೇ ನೋಡಿ ಸಾಣಿಕಟ್ಟ. ಇದು ಗೋಕರ್ಣದಿಂದ ಮುಂದುಗಡೆ ಹೋದರೆ ಸಾಣಿಕಟ್ಟ. ಇಲ್ಲಿ ಉಪ್ಪು ತಯಾರಾಗುತ್ತೆ. ಇದೆಲ್ಲ ಉಪ್ಪಿನ ನೀರು ನೋಡಿ. ಇಲ್ಲೆಲ್ಲ ಉಪ್ಪು ತಯಾರಾಗುತ್ತೆ ನೋಡಿ. ಇದೆಲ್ಲ ಉಪ್ಪು ತಯಾರಾಗೋದು, ಇಲ್ಲೇ ಉಪ್ಪು ತಯಾರಾಗುತ್ತೆ ನೋಡಿ.
ಇಲ್ಲಿ ಗಾಂಧೀಜಿಯವರು ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಕೂಡ ಮಾಡಿದ್ರು. ನೋಡಿ ಇದೆಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ. ಅಲ್ಲೆಲ್ಲ ಪೂರ್ತಿ ಉಪ್ಪು ತಯಾರಾಗುತ್ತೆ ಅಲ್ಲಿ. ಈಗ ನೋಡಿ ಸಾಣಿಕಟ್ಟ ದಾಟಿ ಮುಂದೆ ಬಂತು. ಮಧ್ಯದಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇಲ್ಲ ಅಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ, ಪೂರ್ತಿ ಅಂತೂ ಆಗೋದಿಲ್ಲ. ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ಮು ಮತ್ತು ಆಗುತ್ತೆ. ಮಧ್ಯದಲ್ಲಿ ಸ್ವಲ್ಪ ತೆಗಿತಾ ಇದ್ದೀನಿ. ಇದೆಲ್ಲ ಕುಮಟಾ ಹೋಗುವಾಗ ಮಧ್ಯದಲ್ಲಿ ಬೇರೆ ಚಿಕ್ಕ ಚಿಕ್ಕ ಊರುಗಳು. ಅಲ್ಲೊಂದು ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಸಿರೆಲ್ಲ ಕಾಣ್ತಾ ಇದೆ ನೋಡಿ. ಎಷ್ಟು ಗ್ರೀನ್ ಕಲರ್ ನೋಡಿ, ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ನೋಡಿದರೂ ಕಡಿಮೆನೇ ನೋಡಿ. ಈ ಥರ ವಾತಾವರಣ ಇದ್ದರೆ ಬೇಜಾರೇ ಆಗಲ್ಲ. ಹಾಗೆ ನೋಡ್ತಾ ಜರ್ನಿನೂ ಕೂಡ ಆರಾಮಾಗತ್ತೆ, ಬೇಜಾರಾಗಲ್ಲ. ಹೀಗೆಲ್ಲ ಹಸಿರು ಗಿಡಗಳನ್ನು ನೋಡ್ತಾ ಹೋದರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ನೋಡಿ. ಈ ಥರ ವಾತಾವರಣ. ಹೈವೇ ನೋಡಿ ಇದು. ನೋಡಿ ನಮ್ಮ ತಾಯಿಯವ್ರದ್ದು ತುಂಬ ಕೆಲಸಗಳು ಇದ್ದು, ಗೋರ್ಮೆಂಟ್ ಕೆಲಸ ಇಲ್ಲ, ತುಂಬ ಅದು ಇದು ಮಾಡೋದಿತ್ತು. ರೇಷನ್ ಕಾರ್ಡ್ ಬಗ್ಗೆ, SIR ಫಾರ್ಮ್ ಬಗ್ಗೆ, ಮತ್ತು ಸ್ವಲ್ಪ ಪೆನ್ಷನ್ ಬಗ್ಗೆ ತುಂಬಾ ಕೆಲಸಗಳಿದ್ದು. ಹೀಗಾಗಿ ಡೈಲಿ ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀನಿ ನಾನು. ಇಷ್ಟು ದಿನ ಆದರೂ ನನಗೆ ಎಷ್ಟು ದಿನ ಇರೋ ಅವಕಾಶ ಯಾವಾಗಲೂ ಇರಲಿಲ್ಲ. ಇದೇ ಸಲ ನಾನು ಎಷ್ಟು ದಿನ ಇದ್ದಿದ್ದು. ಇಲ್ಲಿ ನೋಡಿ ದೊಡ್ಡ ನದಿ ಇದು, ಅಘನಾಶಿನಿ ನದಿ ಅಂತ. ಕುಮಟಾ ಹತ್ರನೇ ಇದೆ ಇದು ಅಘನಾಶಿನಿ ನದಿ. ತುಂಬ ದೊಡ್ಡ ನದಿ ಇದು ಕೂಡ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಮೋಡಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ನೋಡಿ. ಹೀಗೆ ಸ್ವಲ್ಪ ಗೌರ್ಮೆಂಟ್ ಆಫೀಸಲ್ಲೆಲ್ಲ ಕೆಲಸ ಇತ್ತು. ಹೀಗಾಗಿ ಹೇಗೋ ಇದ್ದೀನಿ ನಮ್ಮ ತಾಯಿಯವ್ರ ಸಲುವಾಗಿ ಅಂತ ಹೇಳಿ ಅದು ಕೆಲಸ ಮಾಡ್ಕೊಂಬಿಡೋಣ ಈಗಲೇ ಅಂತ ಹೇಳಿ ಒಂದೊಂದು ಮಾಡ್ಕೋತಾ ಇದ್ದೀನಿ ನೋಡಿ. ಮತ್ತು ಕುಮಟಾದಲ್ಲಿ ತಾಲೂಕು ಕಚೇರಿ ಒಳಗೆ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗಿ ಬರಬೇಕಂತ ಹೇಳಿ ಹೊರಟಿದ್ದೀನಿ ನೋಡಿ. ಹಾಗೆ ಈ ವಾತಾವರಣ ಎಲ್ಲ ನೋಡಿಕೊಂಡು ಕಣ್ತುಂಬಿಕೊಂಡಿದ್ದೀನಿ. ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳಿ ಎಲ್ಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕರಾವಳಿ ಭಾಗದ ಎಲ್ಲ ಊರುಗಳನ್ನು ತೋರಿಸ್ತಾ ನಿಮ್ಮ ಜೊತೆನೂ ಹಂಚ್ಕೋತಾ ಇದ್ದೀನಿ ನೋಡಿ. ಈಗ ಕುಮಟಾ ಬಂತು. ಈಗ ಬಸ್ ಸ್ಟ್ಯಾಂಡ್ ಹತ್ರನೇ ಇದ್ದೀವಿ ನೋಡಿ. ಈ ಥರ ಇದೆ ಕುಮಟಾ ಊರು. ಯಾರ್ಯಾರು ಕುಮಟಾ ಊರು ನೋಡಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟು ಜನರಿಗೆ ಗೊತ್ತು ಅಂತ ಕಮೆಂಟ್ ಮಾಡಿ. ಈಗ ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಂತು ನೋಡಿ. ಈ ರೀತಿ ಇದೆ ನೋಡಿ ಕುಮಟಾ ಬಸ್ ಸ್ಟ್ಯಾಂಡು ನೋಡಿ. ಹೇಗಿದೆ ಬಸ್ ಸ್ಟ್ಯಾಂಡು ಅಂತ ಹೇಳಿ. ಈಗ ಬಸ್ ಇಳಿದು ಮತ್ತೆ ಸ್ವಲ್ಪ ವಾಕ್ ಮಾಡಿ ಹೋಗಬೇಕು. ತಾಲೂಕು ಕಚೇರಿಗೆ ಹೋಗ್ಬೇಕಂದ್ರೆ ಒಂದು 10 ನಿಮಿಷದ ದಾರಿ ಇದೆ. ಈಗ ನೋಡಿ ವಾಕ್ ಮಾಡಿ ಬಂದೆ ನಾನು ನೋಡಿ. ಇದೇ ಕಾಣ್ತಾ ಇರೋದೇ ತಾಲೂಕು ಕಚೇರಿ ಇದು ನೋಡಿ. ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ತಾಲೂಕು ಕಚೇರಿನ
ಹೊರಗಡೆಯಿಂದ ಅಷ್ಟೇ ತೋರಿಸ್ತಾ ಇದ್ದೀನಿ, ಒಳಗಡೆ ಏನು ವಿಡಿಯೋ ಮಾಡ್ತಾ ಇಲ್ಲ. ಹಾಗೆ ಹೋಗಿ ನೋಡಿ, ಈ ಥರ ಇದೆ ನೋಡಿ. ಹೋಗಿ ಬಂದೆ ನಾನು ಒಳಗಡೆ, ಮತ್ತೆ ಹೊರಗಿಂದ ಒಂದು ಸಲ ವಿಡಿಯೋ ಮಾಡಿಕೊಂಡೆ ನೋಡಿ. ಈಗ ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದೆ, ಮತ್ತೆ ವಾಪಸ್ ಹೋಗೋಣ ಅಂತ ಹೇಳಿ ಬಸ್ ಹತ್ತಿ ಈಗ ಹೋಗ್ತಾ ಇದ್ದೀನಿ ನೋಡಿ. ವಾಪಸ್ ನಮ್ಮೂರಿಗೆ ಗೋಕರ್ಣಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಈ ಕಡೆ ಕುಮಟಾ ಊರು ಸ್ವಲ್ಪ ಎಲ್ಲ ತೋರಿಸೋಣ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ಈ ಥರ ಇದೆ ನೋಡಿ ಊರು. ಕುಮಟಾ ತಾಲೂಕಿದು. ಇದು ಕೂಡ ಊರು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ ಊರು. ನೋಡಿ ವಾಪಸ್ ಮತ್ತೆ ಊರಿಗೆ ಹೊರಟಿದ್ದೀನಿ ನೋಡಿ. ಈ ಸಲ ನಾನು ತವ್ರ ಮನೆಗೆ ಬಂದು ತುಂಬ ಸುತ್ತಾಡಿದ್ದೀನಿ. ಯಾವತ್ತೂ ಈ ರೀತಿ ನಾನು ಸುತ್ತಾಡಲೇ ಇಲ್ಲ ಜೀವನದಲ್ಲಿ. ಇದೆ ಫಸ್ಟ್ ಟೈಮ್ ನೋಡಿ ತವ್ರ ಮನೆಗೆ ಬಂದು ಇಷ್ಟೆಲ್ಲ ಊರುಗಳಿಗೆ ಹೋಗಿದ್ದು. ಏನು ಮಾಡೋದು, ಕೆಲಸ ಇದೆ ಅಂದಮೇಲೆ ಹೋಗಲೇಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ. ನಾನು ಹೋಗಿ ಮಾಡಲಿಲ್ಲ ಅಂದರೆ ಅದು ಯಾವ ಕೆಲಸಗಳು ಆಗೋದೇ ಇಲ್ಲ. ಅವರಿಗಂತೂ ವಯಸ್ಸಾಗಿದೆ, ಈಗ ಎಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೇ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಎಲ್ಲ ಕಡೆ ಹೋಗಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ನೋಡಿ. ಹಾಗೆ ಡೈಲಿ ಒಂದು ವ್ಲಾಗ್ ಹಾಕಬೇಕಂತ ಹೇಳಿ ಈ ರೀತಿ ಎಲ್ಲ ಜರ್ನಿ ವ್ಲಾಗನ್ನು ಹಾಕ್ತಾ ಇದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. ಹೋಗ್ತಾ ಮತ್ತೆ ನದಿ ಕಾಣ್ತಾ ಇದೆ, ನೋಡ್ಕೊಳ್ಳಿ, ಚೆನ್ನಾಗಿದೆ ನದಿ ಎಲ್ಲ. ಸುಂದರವಾದ ಆಕಾಶ, ಸುಂದರವಾದ ಗಿಡಗಳು ನೋಡಿ. ನದಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಕೂಡ ತುಂಬ ದೊಡ್ಡದಾಗಿದೆ ನದಿ ಇದು. ಈ ಕಡೆ ಎಲ್ಲ ನದಿಗಳು ತುಂಬಾ ಜಾಸ್ತಿ, ಅಲ್ಲಲ್ಲಿ ಫಾಲ್ಸ್ಗಳು ತುಂಬ ಜಾಸ್ತಿ ಇರುತ್ತವೆ. ನೋಡೋದಕ್ಕೆ ಪರಿಸರ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಕಡೆ ಎಲ್ಲ. ನೋಡಿ ಹೋಗ್ತಾ ಇದೆ ನೋಡಿ. ವಯಸ್ಸಾದಮೇಲೆ ನಾವೇ ನೋಡಿ ಎಲ್ಲನೂ ಚೆನ್ನಾಗಿ ನೋಡ್ಕೋಬೇಕು. ಹೆತ್ತವ್ರನ್ನ ಯಾವತ್ತೂ ಕಡೆಗಣಿಸಬಾರ್ದು. ಅವರನ್ನು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ಕರ್ತವ್ಯನ ನಾವು ಯಾವತ್ತೂ ಮರಿಬಾರ್ದು. ಯಾರೇ ಆಗಲಿ, ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ನಮ್ಮ ಕೈಲಾದಷ್ಟು ನಾವು ಚೆನ್ನಾಗಿ ಅವರನ್ನು ನೋಡ್ಕೋಬೇಕು. ಇದು ನೋಡಿ, ಇದು ಮಾದನಗೇರಿ ಅಂತ ಊರು. ಕುಮಟಾ ಗೋಕರ್ಣ ಮಧ್ಯದಲ್ಲಿದೆ ಮಾದನಗೇರಿ ಅಂತ ಹೇಳಿ. ಇದು ಕೂಡ ಊರು ಚೆನ್ನಾಗಿದೆ. ಈಗ ಮತ್ತೆ ಸಾಣಿಕಟ್ಟ ಬಂತು ನೋಡಿ, ಉಪ್ಪು ತಯಾರಾಗುವ ಸ್ಥಳ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಂಡೆ ನಾನು, ಉಪ್ಪು ತಯಾರಾಗೋದಂತ ಹೇಳಿ. ಅಲ್ಲಿ ಏನೇನಾಗುತ್ತೋ ಅಂತ ಗೊತ್ತಾದರೆ ನಿಮಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ. ಹೀಗಾಗಿ
ನಿಮಗೂ ಅದರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.